ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಅಪರ್ಣ ನಿನಗೆ ಯಾವ ಅಧಿಕಾರ ಇದೆ ಅಂತ ನಮ್ಮ ಮನೆಗೆ ಬರ್ತೀಯಾ? ನಾವು ನೋಡಿದ್ರೆ ಎಷ್ಟು ದೊಡ್ಡ ಫ್ಯಾಮಿಲಿ, ನೀವು ನೋಡಿದ್ರೆ ಎಂಥ ಫ್ಯಾಮಿಲಿ, ಇಂಥವಳನ್ನ ನಾವು ಸೊಸೆಯಾಗಿ ಕರ್ಕೋಬೇಕಾ? ನಮ್ಗಂತ ಪರಿಸ್ಥಿತಿನೂ ಬೇಡ, ಏನೂ ಬೇಡ. ನೀನು ಎಲ್ಲಿ ಇರಬೇಕೋ ಅಲ್ಲೇ ಇರು, ನಮ್ಮನೆಯೊಳಗೆಲ್ಲ ಬರೋದನ್ನ ಇಟ್ಕೊಳಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ. ಸ್ವರಾಜ್ ಆಗ ಹೇಳ್ತಾನೆ, ಅಮ್ಮ ಇದಕ್ಕೆ ನಾನು ತಕ್ಕ ಶಿಕ್ಷೆ ಹಾಕೊಂಡಿದ್ದೀನಿ. ನಿಮಗೆ ಎಲ್ಲ ಹೆಸರು ಹೋಗಿಸ್ಬಾರ್ದು ಅನ್ನೋದು ಕಾರಣಕ್ಕೆ ಇವಳಿಗೆ ನಾನು ಮದುವೆ ಆಗಿದ್ದೀನಿ. ಇದೇ ನಾನು ಹಾಕೊಂಡಿರೋ ದೊಡ್ಡ ಶಿಕ್ಷೆ ಅಂತ ಅಂದ್ಕೊಳ್ತಾ ಇರ್ತಾನೆ. ಅದನ್ನು ಕಾವ್ಯ ನೋಡ್ಬಿಟ್ಟು ಏಂತಕ್ಕೆ ಇವ್ರು ಈ ಥರ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಕನಕ ಕಾವ್ಯನ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಏನಾಗ್ತಿದ್ಯೋ ಅಲ್ಲಿ, ಏನು ಕತೆನೋ ಗೊತ್ತಿಲ್ಲ. ಎಷ್ಟು ಜನ ಅವಳನ್ನ ಹೀಯಾಳಿಸ್ತಿದ್ದಾರೋ, ನಿಮ್ಮ ಫ್ಯಾಮಿಲಿ ಹಾಗೆ ಹೀಗೆ ಅಂತ ಎಷ್ಟು ಜನ ಮನ್ಸಿಗೆ ಚುಚ್ತಾ ಇದ್ದಾರೋ, ಪಕ್ಕದಲ್ಲಿರೋರೆಲ್ಲ ಅವಳಿಗೆ ಮನ್ಸು ಚುಚ್ಚೋ ಅಂಥವ್ರೇ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅವ್ರ ಅಪ್ಪನೂ ಸಹ ಯೋಚನೆ ಮಾಡ್ತಾ ಇರ್ತಾರೆ, ನಮ್ಮ ಮಗಳು ಇದ್ದಿದ್ದ ಮನೇಲಿ ಇಲ್ದಿರಂಗೆ ಹೆಂಗಪ್ಪ ಇರೋದು ಅಂತ. ಆ ಟೈಮಲ್ಲಿ ಅಪ್ಪುಗೆ ಯಾರೋ ಫೋನ್ ಮಾಡಿಬಿಟ್ಟು ಕೇಳ್ತಾ ಇರ್ತಾರೆ, ಏನೇ ನಿಮ್ಮ ಅಕ್ಕ ಎಲ್ಲ ಹೋಗ್ಬಿಟ್ಟಿದ್ದಾಳ ಅಂತೆ ಅಂದ. ನಮಗೆ ಯಾವ ಅಕ್ಕನೂ ಇಲ್ಲ, ಇರೋದನ್ನ ಕಾವ್ಯ ಅಕ್ಕ ಒಬ್ಳೇ ಇರೋದು, ದೊಡ್ಡವಳಿಲ್ಲ, ಸತ್ತೋಗ್ಬಿಟ್ಟಿದ್ದಾಳೆ ನಮ್ಮ ಪಾಲಿಗೆ ಅಂತ ಅಪ್ಪು ಹೇಳ್ತಾ ಇರ್ತಾಳೆ. ಅವಾಗ ಅಪ್ಪು ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಕನಕ ಹೇಳ್ಬೇಕಾದ್ರೆ, ಸಾಕು ಇರೇ, ನಿಮ್ಮ ಮಗಳು ಮಾಡಿರೋ ಗನಂದಾರಿಗೆ ನನ್ನ ಮಗಳು ಅಲ್ಲಿ ಬಲಿಪಶು ಆಗಿದ್ದಾಳೆ ಅಂತ ಕಾವ್ಯ ಅವರಪ್ಪ ಹೇಳ್ತಾ ಇರ್ತಾರೆ. ಅನ್ನಿ ಎಲ್ಲ ನಂದೇ ತಪ್ಪು, ನಾನು ಏನು ಮಾಡಿದ್ದೀನಿ, ಈಗೇನಂದ್ರು ನಾನು ಅನ್ನಿಸ್ಕೋಬೇಕು, ಆ ಥರ ಸ್ಥಿತಿಲಿ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಕನಕ. ಅಪ್ಪು ಬಂದ್ಬಿಟ್ಟು, ನೀನು ಮಾಡಿದ ಸಾಕು. ಆದರೂ ಕನಕ ಸ್ವಪ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಎಲ್ಲಿದ್ದಾಳೋ ಏನೋ ಸ್ವಪ್ನ, ಒಂದು ವಿಷಯನೂ ತಿಳಿತಿಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಅಮ್ಮ ನೀನು ಅವಳ ಬಗ್ಗೆ ಯೋಚನೆ ಮಾಡಿದ್ ಬಿಟ್ಟಾಕು, ಅವಳು ಇನ್ನೇನು 10 ದಿವಸದ ತಿಥಿ ಮಾಡ್ಬೇಕು ನಾನು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವ್ರ ಅಪ್ಪನೂ ಸಹ ಅಪ್ಪುಗೆ ಸಪೋರ್ಟ್ ಮಾಡ್ತಾರೆ. ನೀನು ಹೇಳಿದೆ ಸರಿ ಅಪ್ಪು, ಅವಳೆಲ್ಲ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟು ನಮ್ಮ ಮಗಳನ್ನ ಕಳ್ಸಂಗಾಗಿದೆ ಅಂತ ಹೇಳ್ತಾ ಇರ್ತಾರೆ ಅವರಪ್ಪ, ತುಂಬ ಬೇಜಾರಾಗ್ಬಿಟ್ಟು. ಅದನ್ನು ಕನಕ ತುಂಬ ಸಹಿಸ್ಕೊಳ್ತಾ ಇದ್ದಾಳೆ ಬೇಜಾರಾಗ್ಬಿಟ್ಟು. ನೀನು ನಮ್ಮ ಮನೆಗೆ ಬರೋಕ್ಕೆ ಏನು ಅಧಿಕಾರ ಇದೆ ಅಂತ ಬರ್ತೀಯಾ ಅಂತ ಕೇಳಬೇಕಾದ್ರೆ, ನೀನು ಇಲ್ಲಿಂದ ಫಸ್ಟು ಹೋಗು, ನಿನಗೂ ಮನೆಗೂ ಯಾವ ಥರ ಸಂಬಂಧ ಇಲ್ಲ, ಹೊರಟೋಗು ನಿಮ್ಮ ಮನೆಗೆ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಅವಾಗ ರುದ್ರಾಣಿ ಮನ್ಸಲ್ಲಿ ಅನ್ಕೊತಾಳೆ, ಏನಾದರೂ ಮಾಡಿ ನಿಲ್ಲಿಸ್ಬೇಕಲ್ಲ, ಘಾಟಿ ಇದ್ದಂಗಿದ್ದಾಳೆ, ಮತ್ತು ನೋಡಿದ್ರೆ ಏನು ಮಾತಾಡ್ದಿರ ಇದ್ದಾಳೆ ಅಲ್ಲ ಅಂತ ಅನ್ಕೊತಾ ಇರ್ತಾಳೆ. ಇರು ನಾನೇ ಹೋಗಿ ಮಾತಾಡಿ ಕನ್ವಿನ್ಸ್ ಮಾಡೋಣ ಅಂತ ಹೋಗ್ತಾಳೆ ರುದ್ರಾಣಿ. ಅತ್ಗೆ ಈಗ ಏನು ಆಗೋಗಿದೆ, ಇವಾಗ ಅದನ್ನೇ ಇಟ್ಕೊಂಡು ಎಷ್ಟು ಇದು ಮಾಡ್ತೀರಾ? ಸ್ವರಾಜೇ ಮದುವೆ ಮಾಡ್ಕೊಂಡಿದ್ದಾನೆ ಆ ಹುಡುಗಿಗೆ, ಮತ್ತ್ಯಾಕೆ ಈ ಥರ ಹೊರ್ಗಡೆ ನಿಲ್ಸೆ ಮಾತಾಡ್ತಾ ಇದ್ದೀರಾ, ಒಳಗಡೆ ಕರೀರಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಸ್ವರಾಜ್ ಅವ್ರ ತಾತ, ಅಪರ್ಣ ನೀನು ಮಾಡ್ತಾ ಇರೋದು ತಪ್ಪು, ಹದ್ದಿ ಮೀರಿ ನೀನು ಮಾಡ್ತಾ ಇದ್ಯಾ, ನೀನು ಈ ಮನೆಗೆ ಸೊಸೆ ಆದವ್ರು ಹೇಗಿರ್ಬೇಕು, ಬಂದಿರೋ ನವದಂಪತಿಗಳಿಗೆ ನೀನು ಈ ಥರನ ಮಾಡೋದು, ದೇವರೆಲ್ಲ ಆಶೀರ್ವಾದ ಇದ್ದೇ ಇವರಿಬ್ಬರಿಗೂ ಮದುವೆ ಆಗಿದೆ, ಯಾರು ಏನು ಬಲವಂತದಿಂದ ಆಗ್ಸಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಲ್ಲ ಮಾವ, ನನ್ನ ಮನಸ್ಸು ತುಂಬ ಚುಚ್ತಾ ಇದೆ, ನನ್ನ ಮಗನಿಗೆ ಈ ಥರ ಆಗಿದೆಯಲ್ಲ ಅಂತ ಅಂದಾಗ ಹೇಳ್ತಾ ಇರ್ತಾಳೆ. ಅವಾಗ ಅವರಪ್ಪ ಹೇಳ್ತಾರೆ, ಸ್ವರಾಜ್ ಅವರಪ್ಪ, ಈಗ ಸ್ವರಾಜ್ಗೆ ಅವಳಿಗೆ ಮದುವೆ ಆಗಿದೆ, ಇದೇನು ಬೇಕು ಅಂತ ನಡೆದಿರೋದಲ್ಲ, ಆಕಸ್ಮಿಕವಾಗಿ ನಡೆದೋಗಿದೆ. ಅದನ್ನೇ ನೀನು ಅದನ್ನೇ ಎಷ್ಟೊತ್ತಂತ ರಂಪ ರಾಮಾಯಣ ಮಾಡ್ತೀಯಾ, ಫಸ್ಟು ಒಳಗೆ ಸೇರಿಸು ಮನೆ ಒಳಗೆ ಅಂತ ಹೇಳ್ತಾ ಇರ್ತಾನೆ ಸುಭಾಷ್. ಅವಾಗ ಕಾವ್ಯ ಹೇಳ್ತಾಳೆ, ಇದರಲ್ಲಿ ನಂದೇನು ತಪ್ಪಿಲ್ಲ, ನಮ್ಮ ಅಕ್ಕಂದು ಮತ್ತು ನಮ್ಮ ಅಮ್ಮದು ಇರೋದು, ನಮ್ಮ ಅಕ್ಕನ ಸ್ಥಾನದಲ್ಲಿ ಬಂದು ಕೂತಿರೋ ತಪ್ಪು ನಂದಿದೆ, ಹೌದು ನಾನು ಒಪ್ಕೊಳ್ತೀನಿ. ಆದರೆ ನಮ್ಮ ಮನೆ ಪರಿಸ್ಥಿತಿ ಆಗಿತ್ತು, ಬರ್ತಾಳೆ ಅನ್ನೋ ನಂಬಿಕೆ ಮೇಲೆ ನಾನು ಹೋಗಿ ಕೂತಿದ್ದು, ನಾನೇನು ಬೇಕು ಅಂತ ಕೂತಿರ್ಲಿಲ್ಲ. ಆದರೂ ನಾನು ತಾಳಿ ಕಟ್ಟೋ ಟೈಮಲ್ಲಿ ನಾನು ಎದ್ದು ನಾನೇ ಅಂತ ಗೊತ್ತಾಗಬೇಕು ಅಂತ ಹಾಕಿರೋ ಮುಸ್ಕನ್ನ ನಾನು ತೆಗೆದುಕೊಂಡಿದ್ದೀನಿ, ಹಾಗಾಗ್ಬಿಟ್ಟು ನಿಮಗೆ ನಾನು ಅಂತ ಗೊತ್ತಾಗಿದೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ನೀನು ಇನ್ನೂ ನಮ್ಮ ಮನೆ ಒಳಗೆ ಕಾಲಿಟ್ಟಿಲ್ಲ, ನೀನೇ ನನಗೆ ಎದುರುತ್ರ ಕೊಡೋ ಅಂತ ಧೈರ್ಯ ಬಂದಿದ್ಯಾ ನಿನಗೆ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ. ನಾನೇನು ಆ ಥರ ಹೇಳ್ತಾ ಇಲ್ಲ, ನಿಮಗೆ ಸಮಜಾಯಿಷಿ ಕೊಡ್ತಾ ಇದ್ದೀನಿ, ಯಾಕೆ ಈ ಥರ ಆಯಿತು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ನಾನು ಅಂತ ಗೊತ್ತಾಗ್ಬಿಟ್ಟೆ ನಿಮ್ಮ ಮಗ ನನಗೆ ತಾಳಿ ಕಟ್ಟಿರೋದು, ಹಾಗಾಗ್ಬಿಟ್ಟೆ ನಾನು ನಿಮ್ಮ ಮನೆಗೆ ಬಂದಿರೋದು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ.
ಸಾಕು ನಿಲ್ಸು ಅಂತ ಹೇಳ್ತಾರೆ ಅಪರ್ಣ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅವಾಗ ಅಪರ್ಣ ಹೋಗ್ಬಿಟ್ಟು ಅವ್ರ ಮಾವ ಹತ್ರ, ನೀವು ಮಾಡ್ತಾ ಇರೋದು ಸರಿ ಇದೆಯಾ, ಈಗ ಮಾತಾಡ್ತಾ ಇದ್ದೀರಾ, ಅವ್ನ ಮದುವೆ ಟೈಮಲ್ಲಿ ನಿಮಗೆಲ್ಲ ಮಾತಾಡೋದಿಕ್ಕೆ ಏನಾಗಿತ್ತು ಮಾವ ಅಂದಾಗ, ನೀನು ಈ ಮನೆ ಸೊಸೆ ಅಮ್ಮ, ಈ ಥರ ಸೊಸೆ ಆಗಿಬಿಟ್ಟೆ ಇನ್ನೊಬ್ರು ಬರೋ ಸೊಸೆನ ಈ ಥರ ನೋಡ್ಕೊಳ್ತಾರ ಅಂತ ಹೇಳ್ತಾ ಇರ್ತಾರೆ ಸ್ವರಾಜ್ ಅವ್ರ ತಾತ. ಆಮೇಲೆ ಅಪರ್ಣ ಹೋಗಿ ಅವ್ರ ಅತ್ತೆ ಹತ್ರ ಕೇಳ್ತಾಳೆ, ಅತ್ತೆ ನೀವಾದರೂ ಹೇಳಿ ಮಾವಾಗೆ ಪ್ಲೀಸ್ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಗಂಡ ನಿನಗೆ ಎದುರುಕೊಂಡು ಸುಮ್ಮನೆ ಇರ್ಬೋದು, ನನ್ನ ಗಂಡ ಈ ಮನೆಗೆ ದೊಡ್ಡವರು, ಅವ್ರೇನು ತೀರ್ಮಾನ ತಗೊಂಡ್ರು ನಾನು ಅದಕ್ಕೆ ಅಡ್ಡಿ ಹಾಕಲ್ಲ ಅಂತ ಹೇಳ್ತಾ ಇರ್ತಾರೆ ಸ್ವರಾಜ್ ಅವ್ರ ಅಜ್ಜಿ. ಆಮೇಲೆ ಅವ್ರ ತಾತ ಹೇಳ್ತಾರೆ ಧಾನ್ಯಲಕ್ಷ್ಮಿಗೆ ಆರತಿ ಕೊಟ್ಬಿಟ್ಟು ಮನೆಯೊಳಗೆ ಕರಿ ಅಂತ ಹೇಳ್ತಾರೆ. ಧಾನ್ಯಲಕ್ಷ್ಮಿ ಹೋಗಿ ಆರತಿ ಎತ್ಬಿಟ್ಟು ಮನೆಯೊಳಗೆ ಕರೀತಾಳೆ. ಬಲ್ಗಾಲಿಟ್ಟು ಬಾಮ್ಮ ಅಂದಾಗ ಬಲ್ಗಾಲಿಟ್ಟು ಗೃಹ ಪ್ರವೇಶ ಮಾಡ್ತಾರೆ. ಮತ್ತೆ ಅಪರ್ಣ ನಿಂತ್ಕೊಳ್ಳಿ ಈ ಕಡೆ ಬರಬೇಡಿ ಅಂತ ಹೇಳ್ತಾಳೆ. ಕಾವ್ಯಂಗೆ ಮತ್ತೆ ಶಾಕ್ ಆಗುತ್ತೆ. ಅವಾಗ ಅಪರ್ಣ ಬಂದ್ಬಿಟ್ಟು ಹೇಳ್ತಾಳೆ, ನಮ್ಮ ಮನೆಯವರೆಲ್ಲ, ನಮ್ಮ ಅತ್ತೆ ಮಾವ ಅವರೆಲ್ಲ ನಿಂದೇನು ತಪ್ಪಿಲ್ಲ, ನಿಮ್ಮ ಫ್ಯಾಮ್ಲಿದೆ ತಪ್ಪು ಅಂತ ಹೇಳ್ತಿದ್ದಾರೆ, ಹಾಗಾಗಿ ನಾನು ನಿನ್ನ ಕರ್ಕೊಳ್ತೀನಿ ಮನೆಯೊಳಗೆ. ಆದರೆ ನಿಮ್ಮ ಅಪ್ಪ ಅಮ್ಮ ಸಂಬಂಧನ ನೀನು ಬಿಡಬೇಕಾಗುತ್ತೆ. ಯಾವ ವಿಚಾರಕ್ಕೂ ನೀನು ಹೋಗಿ ಬರೋದಾಗಲಿ ಅವರು ನಮ್ಮ ಮನೆಗೆ ಬರೋದಾಗಲಿ ಇವೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು. ಇದಕ್ಕೆ ನೀನು ರೆಡಿ ಅಂದರೆ ಮಾತ್ರ ನಾನು ಒಪ್ಕೊಳ್ತೀನಿ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಕಾವ್ಯಂಗೆ ತುಂಬ ಶಾಕ್ ಆಗುತ್ತೆ. ಈ ಕಡೆ ಕನಕ ಅವ್ರ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ನಮ್ಮ ಮಗಳು ಊಟ ಮಾಡಿದ್ಲಾ ಇಲ್ವಾ ಏನು ಅಂತ ಒಂದು ವಿಷಯನೂ ಗೊತ್ತಾಗ್ತಾ ಇಲ್ವಲ್ಲ, ಅವಳ ಜೊತೆ ನಾವು ಯಾರಾದರೂ ಒಬ್ರು ಹೋಗಿ ಜೊತೇಲಿ ಇರಬೇಕಾಗಿತ್ತು, ನಮಗಂಥ ಸೌಭಾಗ್ಯನೂ ಇಲ್ದೇರಂಗೆ ಆಗೋಗಿದೆಯಲ್ಲ ಅಂತ ಹೇಳ್ತಾ ಇರ್ತಾಳೆ ಕನಕ. ಅವಳು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ನಿಂತಿದ್ದಾಳೆ. ಅಪರ್ಣ ನಿನಗೆ ನಿಮ್ಮ ತವ್ರ ಮನೆಯೇ ಬೇಕು ಅಂದರೆ ನೀನು ಇಲ್ಲಿಂದ ಹೊರಡ್ಬೋದು ಅಂತ ಅಪರ್ಣ ಅಂತ ಇರ್ತಾಳೆ. ಅವಾಗ ರುದ್ರಾಣಿ, ಅತ್ತಿಗೆ ಏನಂತ ಮಾತಾಡ್ತಾ ಇದ್ದೀರಾ, ಯಾರಿಗೆ ಆದರೂ ಒಂದು ಹೆಣ್ಮಗುಗೆ ಅವ್ರ ತವ್ರ ಮನೆ ತುಂಬ ಮುಖ್ಯ ಆಗಿರುತ್ತೆ, ನೀವು ದೊಡ್ಡ ಮನೆಯಿಂದ ಬಂದಿರೋರು ನಿಮಗೂ ಗೊತ್ತಿಲ್ವಾ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ. ನಮ್ಮಮ್ಮ 9 ತಿಂಗಳು ಎತ್ತಿ ಒತ್ತಿ ನನ್ನ ಸಾಕಿದಾಳೆ, ಅವ್ರ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ, ನಾನೇನು ಅಂತ ಅವ್ರಿಗೆ ಗೊತ್ತಿದೆ, ನಮ್ಮ ಸಂಬಂಧ ಎಲ್ಲ ಈ ಥರ ನಾನಿದಕ್ಕೆ ಒಪ್ಪೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಮೇಲೆ ಸ್ವರಾಜ್ ಅವ್ರ ತಾತ ಹತ್ರ ಬಂದ್ಬಿಟ್ಟು, ನನ್ನ ಕ್ಷಮಿಸಿ ತಾತ, ನಾವು ಕಷ್ಟದಲ್ಲೇ ಬಂದಿದ್ದೀವಿ, ನಮ್ಮಮ್ಮ ಚಿಕ್ಕವರಿಂದನೂ ಕಷ್ಟ ಪಟ್ಟಿದ್ದಾರೆ, ಆ ಕಷ್ಟ ನಾವು ಬೀಳ್ಬಾರ್ದು, ಕೊಡಬೇಕು, ಒಳ್ಳೆ ಜೀವನ ಕೊಡಬೇಕು, ಸೌಕರ್ ಮನೇಲಿ ಇವರು ಖುಷಿಯಾಗಿರ್ಬೇಕು ಅನ್ನೋದನ್ನ ಅವ್ರ ಆಸೆಯಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ, ಆದರೆ ಅವ್ರನ್ನೇ ಬಿಟ್ಟು ನಾವು ಇರೋದಕ್ಕೆ ಹೇಗಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಅದಕ್ಕೆ ತಾತ ಏನು ಹೇಳ್ದಿರ ಸುಮ್ಮನೆ ನಿಂತಿರ್ತಾರೆ. ಸರಿ ನನಗೆ ಇನ್ನು ಅಪ್ಪಣೆ ಕೊಡಿ ನಾನು ಹೋಗ್ತೀನಿ ಅಂತ ಹೊರಡ್ತಾ ಇರ್ತಾಳೆ ಕಾವ್ಯ. ಇನ್ನೇನು ಬಲ್ಗಾಲಿಟ್ಟು ಹೊರಡೋ ಟೈಮಲ್ಲಿ ಕಾವ್ಯಂಗೆ ಅವರಪ್ಪ ಹೇಳಿರೋ ಮಾತು ಜ್ಞಾಪನಕ್ಕೆ ಬರುತ್ತೆ. ಏನೇ ಕಷ್ಟ ಆದರೂ ನಿಮ್ಮ ಗಂಡನ ಮನೇನ ಬಿಟ್ಟು ನಮ್ಮ ಮನೆಗೆ ತವ್ರ ಮನೆಗೆ ಬರಬೇಡ ಅಮ್ಮ ಅಂತ ಹೇಳಿರೋದನ್ನ ನೆನಪಿಸ್ಕೊತಾ ಇರ್ತಾಳೆ. ಮತ್ತೆ ಹಿಂದೆಜ್ಜೆ ಇಡ್ತಾಳೆ. ಅವಾಗ ಅಪರ್ಣ ಕೇಳ್ತಾಳೆ, ಮತ್ತೇನಾಯ್ತು, ಮತ್ತ್ಯಾಕೆ ಬರ್ತಿದ್ಯಾ ಒಳಗೆ ಅಂದಾಗ, ನನಗೆ ನಮ್ಮ ತವ್ರ ಮನೆಯವರು ಕೈ ಕೋಳ ಹಾಕ್ಬಿಟ್ಟಿದ್ದಾರೆ, ಹಾಗಾಗಿ ನಾನು ಏನೇ ಕಷ್ಟ ಆದರೂ ಏನೇ ಆದರೂ ನಾನು ಇಲ್ಲೇ ನಿಭಾಯಿಸ್ಕೊಂಡಿರ್ತೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಕಾವ್ಯಂಗೆ ಕನಕ ಫೋನ್ ಮಾಡ್ತಾಳೆ. ಈಗ ಅವರ ಅತ್ತೆ ಹೇಳಿರೋ ಥರನೇ ಅವಳು ಕೇಳ್ತಾಳ ಅಥವಾ ಅವಳ ದಾರಿಲೇ ಅವಳು ನಡೀತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.